ಕಿತ್ತಿರೋ ಹಲಸಿನಕಾಯಿ ಸ್ವಲ್ಪ ದಪ್ಪದಾಗಿದೆ. ಮರದಲ್ಲಿ ಫುಲ್ಲು ಹಲಸಿನಕಾಯೇ ಇದೆ. ಸಿಂಪಲ್ ಆಗಿ ಹಲಸಿನಕಾಯಿ ಕಬಾಬ್ ಮಾಡೋದು ಹೇಳ್ತಾ ಇದ್ದೀನಿ. ಚಿಕನ್ ತಗೊಂಡಿರಲ್ಲ, ನಾವು ತೋಟಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಟೈಮ್ ಎಷ್ಟೀಗ? ಅದ್ರ ಮೇಲೆ ಹಾಕಲ್ವಾ? ಹಾಕೊಂತೀವಿ ಕರ್ಕೊಂಡು ಹೋಗ್ಲಾ ಬೇಡ? ಬಂದಿದ್ದನ್ನೇ ಹಾಕೋ. ಓಕೆ, ಅದ್ರ ಮೇಲೆ ಹಾಕಿಸ್ಕೊಂಡು ಕರ್ಕೊಂಡೋಗೆ. ಇದ್ರ ಮೇಲೆ ಹಾಕೋ. ಆಯ್ತು, ಅದೇನು ತೊಂದರೆ ಕೊಡ್ತೀಯಪ್ಪ ಮಗುವಿಗೆ? ಸೊಳ್ಳೆ ಸುಮ್ಮನೆ ಬಂದು ಬಿಚ್ಚಾಕ್ತಾರೆ. ಸೊಳ್ಳೆ ಭಯಾನಕ ಸೊಳ್ಳೆ. ನೀನು ಇವ್ರನ್ನ ಬಂದು ಇವ್ರನ್ನ ಇಲ್ಲಿ ಬಿಡು, ಆಮೇಲೆ ಮೂಟೆ ತಗೊಂಬ ಅಲ್ಲಿಗೆ ದೊಡ್ಡ ತೋಟಕ್ಕೆ. ಕಾಯಿ ಗುಡ್ಡೆ ಹಾಕಿದ್ದೀನಿ ಅಲ್ಲಿ. ಅಮ್ಮ ಒಂದು ಕವರ್ ಕೊಡು. ಏನಕ್ಕೆ ಬಂದಿರೋದು? ಪೈಪ್ ಚೇಂಜ್ ಮಾಡೋಕ್ಕೆ. ರಾತ್ರಿ ಕರೆಂಟ್ ಬಾವಿ ಹೊಡುತ್ತಲ್ಲ. ನೆನ್ನೆ ಕಿತ್ತಿರೋ ಹಲಸಿನಕಾಯಿ ಸ್ವಲ್ಪ ದಪ್ಪದಾಗಿದೆ, ಅದಕ್ಕೆ ಪುಟಾಣಿ ಹಲಸಿನಕಾಯಿ ಕೀಳಕ್ಕೆ ಹೋಗ್ತಾ ಇದ್ದೀವಿ. ಹಲಸಿನಕಾಯಿ ದಪ್ಪದಿದೆ ಇವತ್ತು. ಪುಟಾಣಿ ದಪ್ಪ ಕೀಳಕ್ಕೆ ಹೋಗ್ತಾ ಇದ್ದೀವಿ. ಬರ್ತೀವಿ ನಾವು, ನಡಿ. ರ್ಯಾಬಿಟ್ಟು ರ್ಯಾಬಿಟ್ ಕಚ್ಕೊಂಡ್ಬಿಡುತ್ತೆ. ರ್ಯಾಬಿಟ್ ಓಡೋಯ್ತು ಬಂಗಾರಿ. ಆ ಕಡೆ ಹೋಗ್ಬೇಡ, ಅಲ್ಲಿ ಮುಳ್ಚುತ್ತೆ. ಅದು ಕೀಳು ಚಿಕ್ಕದು ಕೆಳಗಡೆ ಇದೆಯಲ್ಲ. ಹಾ, ಜಾಸ್ತಿ ಇದೆಯಾ ಹಾಲು? ಅಂಟದು. ಏನಕ್ಕೆ ಚಿನ್ನಮ್ಮ, ಏನ್ ಬೇಕು? ರಬ್ಬರ್ ನೀನು ಯಾರು ಕೊಡ್ಸಿದ್ದು? ಅಪ್ಪನ ಅಮ್ಮನ? ಅಪ್ಪನ ಕೊಡ್ಸಿದ್ದು. ಏನಕ್ಕೆ ಇಷ್ಟ ಊರು? ಆಯ್ತು, ಬಾ ಮುಂದೆ ಬಾ, ನೆಡ್ಕೊಂಡು ಹೋಗೋಣ. ಫಸ್ಟ್ ಈ ಪುಟ್ಟದ್ರಲ್ಲೇ ಟ್ರೈ ಮಾಡೋಣ ಕಣೆ, ಚೆನ್ನಾಗಿ ಬಂದರೆ ಜಾಸ್ತಿ ಮಾಡೋಣ. ಈ ಬಟ್ಟೆ ಯಾಕಪ್ಪ ಯಾವಾಗಲೂ ಹಾಕೋತೀಯ? ಬಿಡಪ್ಪ. ರಂಗೋಲಿ ಬರೀತಾ ಇರೋದು. ರಂಗೋಲಿ ಕಣಮ್ಮ. ಇಲ್ಲಿ ಇದನ್ನು ತುಂಬ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ಟಿದ್ದು, ಮಾಡೋಕ್ಕಾಗಲಿಲ್ಲ. ಇದು 3ನೇ ಸರಿ ಹಲಸಿನಕಾಯಿ ಕೀಳಕ್ಕೆ ಬರ್ತಾ ಇರೋದು. ಫಸ್ಟ್ ಟೈಮ್ ಕಿತ್ತಿದ್ದು ದಪ್ಪ ಆಯಿತು, ಸೆಕೆಂಡ್ ಟೈಮ್ ಕಿತ್ತಿದ್ದು ಜಾಸ್ತಿ ಬೇಯಿಸ್ಬಿಟ್ಟು ಇವಾಗ ಮತ್ತೆ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಷ್ಟೊಂದು ಹಣ್ಣಾಗಿದೆ ಇಲ್ಲಿ ಮರದಲ್ಲಿ. ಮರದಲ್ಲಿ ಫುಲ್ಲು ಹಲಸಿನಕಾಯೇ ಇದೆ. ನಮ್ಮ ಹೊಲದಲ್ಲಿ ಇದ್ರಲ್ಲಿ ಎಣ್ಣೀರಿಲ್ವಾ? ಇಲ್ಲೇ ಕುಡಿಯೋದು ನಾವೆಲ್ಲ ಬಂದು. ಹಣ್ಣು ಚೆನ್ನಾಗಿರುತ್ತಂತ ಈ ಮರದ್ದು.
ಎಷ್ಟೊಂದು ಹಣ್ಣಾಗಿದೆ ಮರದಲ್ಲಿ, ಕಟ್ಟೆ ಮಾಡಿಲ್ಲ ಯಾರು. ಇಲ್ಲೂ ನೋಡಿ, ಇದು ಹೋಗಿದೆ ಹಣ್ಣಾಗಿ. ಹೌದಾ? ಆ? ಕೂರೋದಕ್ಕ ಇಲ್ಲಿ ಏನಿದು? ಬೇಬಿ ಜಾಕ್ ಫ್ರೂಟ್ಸ್. ಚಾಕೆ ಬಂಡ್ ಆಯ್ತೈತಪ್ಪ ಇದು. ಯು ಬ್ರಿಂಗ್ ಒನ್ ಮೋರ್ ಚಾಕು ಲೇಪು. ನೋ, ಅದೇ ಇರೋದು. ಜಾಸ್ತಿ ತೆಗಿಬೇಕು ಅಪ್ಪ, ಜಾಸ್ತಿ ತೆಗಿಬೇಕು. ಇದೇನು ಒಳ್ಳೆ ಕಲ್ಲಿದ್ದಂಗೆ ಅದೆಲ್ಲ. ಹೋಯ್ತಲ್ಲ, ಚಾಕು ಬೆಂಡ್ ಆಯ್ತೈತೆ. ನಾನು ಅದನ್ನೇ ಅಂತಾರ. ನಿಕ್ಕಿದಾಯ್ತು, ಅಪ್ಪಂದಾಯ್ತು, ಇವಾಗ ಲಿಖಿತ. ಸಿಂಪಲ್ ಆಗಿ ಹಳಸಿನಕಾಯಿ ಕಬಾಬ್ ಮಾಡೋದು ಹೇಳ್ತಾ ಇದ್ದೀನಿ. ಹಳಸಿನಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡರು, ಉಪ್ಪು ಮತ್ತು ನಿಂಬೆಹಣ್ಣು ಇಷ್ಟೇ ಹಾಕೊತಿರೋದು. ಫಸ್ಟು 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಿದ್ದೀನಿ. ನೆಕ್ಸ್ಟ್ ಅಚ್ಕಾರದ ಪುಡಿ, ನೆಕ್ಸ್ಟು ಇದು ಕಬಾಬ್ ಪೌಡರ್, ಉಪ್ಪು. ಇಲ್ಲಿ ಒಂದು ಚಿಕ್ಕ ಇಷ್ಟು ದಪ್ಪದ ಹಳಸಿನಕಾಯ್ದು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ತಗೊಂಡಿದ್ದೀನಿ. ನೀರು ಹಾಕೊಂಡು ಕಲಿಸ್ಕೊಂಡಿದ್ದೀನಿ. ಕಬಾಬ್ ಪೌಡರ್ ಪ್ಯಾಕ್ನ ಯೂಸ್ ಮಾಡ್ತಿದ್ದೀನಿ. ಅದು ಹಾಕಿದ್ದು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದಾಳೆ. ಚಿಕನ್ ಥರನೇ ಇದೆಯಲ್ಲ, ಡಿಟ್ಟೋ ಚಿಕನ್ನೇ. ವೆಜಿಟೇರಿಯನ್ಸಿಗೆ ಒಳ್ಳೇದು. ನಾನು ನಾನ್ ವೆಜ್ ತಿಂದ ಐಟಮ್ ಮಾಡಲ್ಲ. ಯಮ್ಮಿ, ಗೊತ್ತೇ ಆಗೋದಿಲ್ಲ. ಸೂಪರ್ ಆಗಿದೆ. ಸೂಪರ್ ಆಗಿದೆ.